ಪ್ರಥಮವಾಗಿ ತಮಗೆ ಏನು ಈ ಸ್ಥಾನ ಲಭ್ಯ ಆಗಿದೆ, ಅಧ್ಯಕ್ಷ ಸ್ಥಾನ, ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಹೇಳಿದರು, ಆ ಸೀಟಿಗೆ ತುಂಬಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮಾಡಿಸ್ದಂಗಿದ್ದಾರೆ. ಇವತ್ತು ನನ್ನ ಮಾತುಗಳನ್ನು ಮುಂದುವರಿಸೋದಕ್ಕೆ ಮುಂಚೆ ಮಾನ್ಯ ಹಿಂದಿನ ಸ್ಪೀಕರ್ ಅವರು, ಅಧ್ಯಕ್ಷರು ಖಾದರ್ ಅವರು ಬಹಳ ಕಾಟ ಕೊಟ್ಟಿದ್ದಾರೆ ನಮಗೆಲ್ಲ. ಅಲ್ಲ, ಬರೀ ನಿಮಗಷ್ಟೇ ಅಲ್ಲ, ನಮಗೂ ಕೊಟ್ಟಿದ್ದಾರೆ. ಒಂದು ದಿವಸ ಅಧ್ಯಕ್ಷರೇ, ತಮಗೂ ಗೊತ್ತಿದೆ ಅಂದ್ಕೊಳ್ತೀನಿ, 2:45 ಗಂಟೆ ಆಯ್ತು. ಆ ಕಡೆ ಇಬ್ಬರೇ ಕೂತಿದ್ದು, ಈ ಕಡೆ ನಾನೊಬ್ಬನೇ ಕೂತಿದ್ದೆ. ಆದರೂ ಬಿಡಲಿಲ್ಲ. ನಾನು ಕೇಳಿದೆ, ಅಧ್ಯಕ್ಷರೇ ನಾಳೆ ತಗೊಳ್ಳಿ, ಅದೇನು ಪರವಾಗಿಲ್ಲ, ಏನು ಅಂಥದ್ದೇನು ಎಮರ್ಜೆನ್ಸಿ ವಿಷಯ ಏನಿಲ್ಲ, ನೀವು ನಾಳೆ ತಗೊಳ್ಳಿ ಅಂತ ಬಿಡಲಿಲ್ಲ. ಅವರು 2:45 ಮಾಡಿ ಅದನ್ನು ಮುಗಿಸಿ ಆನಂತರ ಅಡ್ಜರ್ನ್ ಮಾಡಿದರು. ಆದರೆ ಒಂದು ಅವರಲ್ಲಿ ನಾನು ಕಂಡದ್ದು, ಬಹಳ ಜನರಿಗೆ ಅವರನ್ನು ಸ್ಪೀಕರ್ ಮಾಡಿದಾಗ ನಮ್ಮ ಪಕ್ಷದ ವತಿಯಿಂದ ಯಾರೂ ಒಪ್ಪಲಿಲ್ಲ ಸ್ಪೀಕರ್ ಆಗೋದಕ್ಕೆ. ಬಹುಶಃ ಯಾರು ನಮ್ಮ ಹಿರಿಯರು ಯಾರೂ ಒಪ್ಪಿರಲಿಲ್ಲ. ಆದರೆ ಖಾದರ್ ಅವರನ್ನು ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಬಂದಾಗ ಅವರಿಗೆ ಅನೇಕ ಕಾರಣದಿಂದ, ತಮಗೆಲ್ಲ ಗೊತ್ತಿದೆ ರಾಜಕಾರಣದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ, ಮಂತ್ರಿ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ ನಮ್ಮ ಹೈಕಮಾಂಡ್ನವರು ಅವ್ರನ್ನ ಸ್ಪೀಕರ್ ಆಗಿ ಅಂತ ಹೇಳ್ತಾರೆ. ಅವರು ತಕ್ಷಣ ಒಪ್ಕೊಂಡಿದ್ದಾರೆ. ಆದರೆ ಒಂದು ಕಂಡೀಷನ್ ಹಾಕಿದ್ರು, ನನಗೆ ಮುಂದೆ 2 ವರ್ಷ ಆದಮೇಲೆ ಮಂತ್ರಿ ಮಾಡಬೇಕು ಅಂತಕ್ಕಂಥ ಕಂಡೀಷನ್ ಹಾಕಿದ್ರು ಅಂತ ಕೇಳಿದ್ದೇನೆ ನಾನು. ಅದೇ ರೀತಿ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರು. ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಬಹಳ ಜನರಿಗೆ ಒಂದಿಷ್ಟು ಅನುಮಾನ, ಯಾವ ರೀತಿ ನಡ್ಕೊಳ್ತಾರೆ, ಅನುಭವದ ಕೊರತೆ ಇದೆ ಅಂಥೇಳಿ ಬಹಳ ಜನರಿಗೆ ಅನುಮಾನ ಇತ್ತು ಅಂತ ಕಾಣಿಸುತ್ತೆ. ಆದರೆ ಆ ಅನುಮಾನಗಳನ್ನೆಲ್ಲ ದೂರ ಮಾಡಿ ಆ ಸ್ಥಾನಕ್ಕೆ ಅತ್ಯಂತ ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅಂಥೇಳಿ ಬಹಳ ಪ್ರಶಂಸೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಅನೇಕ ಬದಲಾವಣೆಗಳಂತಂದರು. ಅವರು ನನಗೆ ಹೇಳಿದರು, ಒಂದು ದಿವಸ ಕಾಮನ್ವೆಲ್ತ್ ಕಂಟ್ರೀಸಿಗೆಲ್ಲ ನಾನು ಸ್ಪೀಕರ್ಗಳ ಜೊತೆಯಲ್ಲಿ ಡೆಲಿಗೇಷನ್ಸ್ ಹೋದಾಗ ಅಲ್ಲೆಲ್ಲ ಆ ಸದನಗಳನ್ನು ನೋಡುವಾಗ ಎಷ್ಟೊಂದು ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಅಲ್ಲಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಅಲ್ಲಿ ಒಳಗಡೆ ಹಾಲ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಈ ರೀತಿ ಎಲ್ಲ ಅವರು ನೋಡ್ಕೊಂಡು ಬಂದು ಇಲ್ಲಿ ನಮ್ಮ ಸದನವನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ಒಂದಿಷ್ಟು ಫೇಸ್ ಲಿಫ್ಟ್ ಮಾಡಿದರು. ಆ ಫೇಸ್ ಲಿಫ್ಟ್ ಇವತ್ತು ನಿಜಕ್ಕೂ ಕೂಡ ಎಂಟ್ರೆನ್ಸಲ್ಲಿ ಬಾಗಿಲಲ್ಲಿ ಬರುವಾಗಲೇ, ವಿಧಾನಸೌಧಕ್ಕೆ ಬರುವಾಗ ಏನೋ ಒಂದು ರೀತಿ ಖುಷಿಯಾಗಿದೆ, ಸಂತೋಷವಾಗಿ ನಾವು ಒಳ್ಳೆಯ ಆರ್ಕಿಟೆಕ್ಚರ್ ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ. ಅದನ್ನು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ.